ವಿಶೇಷವಾದಂಥ ಸಿನಿಮಾ ಆಗುತ್ತೆ ಇದು ಅನ್ನೋ ನಂಬಿಕೆ ನನಗಿದೆ. ಇನ್ನು ನನ್ನ ಮತ್ತು ನನ್ನ ಪಾತ್ರದ ಬಗ್ಗೆ ನೀವು ನೋಡಿ ಇರೋದೇನೋ ವಿಚಿತ್ರವಾದಂಥ ಒಂದು ಗೆಟಪ್. ಈ ಗೆಟಪ್ಪು 16 kg ಇತ್ತು ಕಾಸ್ಟ್ಯೂಮ್. ನಿಮ್ಗೆ ಅದೊಂದು ಸಪ್ರೇಟ್ ಒಂದು ಫಸ್ಟ್ ಲುಕ್ ಅಂತ ಹೇಳೋದು ಬಿಡ್ತಾರತ್ತೆ. 16 kg ಅಂದರೆ ಬೂಟು ಇಲ್ಲಿ ತನಕ ಅದೊಂದು ಬೂಟು ಮತ್ತು ಕೋಟು. ಆ ಕೋಟು ತೂಕ 16 kg ತೂಕದ್ದು. ಏನೇನು ಆರ್ನಮೆಂಟ್ಸು ಅದು ಇದು ರುದ್ರಾಕ್ಷಿ ಎಲ್ಲ, ಹ್ಯಾಟು ಇವೆಲ್ಲ. ಸೊ ಅದನ್ನು ಹಾಕ್ಕೊಂಡು ಕಾಡಲ್ಲಿ ಶೂಟ್ ಮಾಡಬೇಕು. ಅದು ರಾತ್ರಿ, ಮ್ಯಾಕ್ಸಿಮಮ್ ರಾತ್ರಿ ಶೂಟ್ ಮಾಡಿರೋದು ಸಿನಿಮಾ. ಅದು ಭಾಳ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಮೊದಲು ನನ್ನ ಹತ್ರ ಬಂದು ಸಿರಿ ಬಂದು, ಸರ್ ಇಂಥದ್ದೊಂದು ಪಾತ್ರ ಇದೆ, ಇದು ಕತೆ ಹೇಳ್ಬೇಕು ನಿಮಗೆ ಅಂತಂದು. ಸರ್ ಏನು ತುಂಬ ಜನ ಬರ್ತಾರೆ ಸರ್, ನಾನೊಂದು ಹಾಡು ಬರೆದಿದ್ದೀನಿ ನಿಮ್ಗೆ ತೋರಿಸ್ಬೇಕು, ನಾನೊಂದು ಕಂಪೋಸ್ ಮಾಡಿದ್ದೀನಿ ಕೇಳಿಸ್ಬೇಕು, ನಾವು ಏನೋ ಎಡಿಟ್ ಮಾಡಿದ್ವಿ ತೋರಿಸ್ಬೇಕು ಅಂತ ಬರ್ತಾರೆ. ಹಾಗೆ ಕತೆ ಹೇಳಬೇಕು ಅಂತ. ಸರಿ ಹೇಳಪ್ಪ ಅಂದೆ. ಕತೆಗೆಲ್ಲ ಚೆನ್ನಾಗಿದೆಮ್ಮ, ಇದು ಕರೆಕ್ಷನ್ ಇದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಎಲ್ಲ ಕತೆ ಹೇಳಿದ್ಮೇಲೆ, ಸರ್ ಈ ಪಾತ್ರ ನೀವು ಮಾಡಬೇಕು ಅಂತ. ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಆಗಲಿ ಅಥವಾ ನೀನು ಎಲ್ಲಪ್ಪ ನೋಡಿದ್ರೆ, ನಾನು ಹಿಂದೆ ಒಂದು ಸಿನಿಮಾ ಮಾಡಿದೆ, ಸೆನ್ಸಾರ್ ಆಗಿದೆ, ರಿಲೀಸ್ ಮಾಡಿಲ್ಲ ಆ ಸಿನಿಮಾ. ಗುರೂಜಿ ಅಂತ ಒಂದು ಸಿನಿಮಾ. ಆ ಸಿನಿಮಾ ಕೂಡ ಸುಮಾರು 1 ವರ್ಷ ಇಡೀ ಉತ್ತರ ಭಾರತ ಎಲ್ಲ ಸುತ್ತಾಡಿ ಮಾಡಿದ್ದೀವಿ. ಆ ಸಿನಿಮಾದ ಗ್ಲಿಮ್ಸನ್ನು ಎಡಿಟಿಂಗಲ್ಲಿ ಪೂರ್ತಿ ನೋಡಿ ನನ್ನ ಸಿರಿ. ಸೊ ಆ ಸಿನಿಮಾ ನೋಡಿ ಈ ಪಾತ್ರ ಇವ್ರು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ನನ್ನ ಹತ್ರ ಬಂದು ಹೇಳಿದಾಗ, ಸರಿ ನಾನು ಅದೊಂದು ಚಾಲೆಂಜಿಂಗ್ ಪಾತ್ರ, ನನಗೇನು ಆ್ಯಕ್ಟ್ ಮಾಡೋ ಇದು ಅಂತಲ್ಲ, ಚೆನ್ನಾಗಿತ್ತು ಪಾತ್ರ ಅಂತ ಹೇಳಿ ನಾನು ಮಾಡಿದ್ದೀನಿ. ಭಾಳ ಪ್ರಮುಖವಾದ ಪಾತ್ರ, ತುಂಬ ಇಂಟ್ರೆಸ್ಟಿಂಗ್ ಆದ್ದು. ನನಗೆ ಒಬ್ಬ ನಟ, ನನ್ನೊಳಗಿರುವಂಥ ಒಬ್ಬ ನಟನಿಗೂ ಒಂದಷ್ಟು ಕೆಲಸ ಈ ಸಿನಿಮಾದಲ್ಲಿ. ಎಡಿಟರ್ ಶ್ರೀಕಾಂತ್ ಅವರು ಮತ್ತು ನಮ್ಮ ಶಿವಶಂಕರ್ ಅಂತ ಕ್ಯಾಮ್ರಾಮನ್ ಇಲ್ಲಿ ಬಂದಿಲ್ಲ. ಮತ್ತು ಅವೇನೋ ಮೆಡಿಕಲ್ ಎಮರ್ಜೆನ್ಸಿ ಅಂತ ಬರಲಿಲ್ಲ. ಕ್ಯಾಮ್ರಾಮನ್ ತುಂಬ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ತುಂಬ ಅವ್ರು ಇದ್ದಿದ್ರೆ ಹೇಳಕ್ಕೆ ಚೆನ್ನಾಗಿರ್ತಿತ್ತು. ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತೀನಿ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಶಿವಶಂಕರ್ ಅಂತ. ಜಾನರ್ ಅದೇ ಸರ್, ನನ್ನ ಕನ್ಫ್ಯೂಷನ್ ಯಾವ ಜಾನರ್ ಇದು ಅಂತ. ಇದು ಯಾವ ಕಡೆಗೂ ಇದನ್ನು ಫಿಕ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಡೆಫಿನೆಟ್ ಆಗಿ ಒಂದು ಎಮೋಷ್ನಲ್ ಆದಂಥ ಒಂದು ಬ್ಲ್ಯಾಕ್ ಇರುವಂಥ ಸಿನಿಮಾ. ಅಷ್ಟೇ ಹ್ಯೂಮರ್ ಇದೆ ಮತ್ತು ಕಾಡಿದೆ, ಥ್ರಿಲ್ ಇದೆ, ಎಲ್ಲವೂ ಇದೆ. ಕೃಷ್ಣಾವತಾರ ಹೆಂಗೆ ಲಿಂಕ್ ಆಗುತ್ತೆ ಅಂದರೆ, ಸಿನಿಮಾದಲ್ಲಿ ಈ ಕೃಷ್ಣ ಅವತಾರ ಯಾಕೆ ಆಯಿತು ಅಂತಂದರೆ, ಅಧರ್ಮವನ್ನು ಮಟ್ಟ ಹಾಕಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಕೃಷ್ಣ ಹುಟ್ಟಿದ, ಅದು ಕೃಷ್ಣಾವತಾರ ಅನ್ನೋದು ಗೊತ್ತಿರುತ್ತದೆ. ಈ ಸಿನಿಮಾದಲ್ಲೂ ಕೂಡ ನಡೆಯುವ ಒಂದು ಅಧರ್ಮ ಅನ್ಬೋದು ಅಥವಾ ಆ ಥರದ್ದೇನೋ ಒಂದು ನೆಗೆಟಿವ್ ಆದಂಥ ಒಂದು ವಿಷಯ. ಆ ವಿಷಯವನ್ನು ಮಟ್ಟ ಹಾಕಲಿಕ್ಕೆ ಒಬ್ಬ ಏನು ಚಾಲೆಂಜ್ ತಗೋತಾನೆ, ಅದು ನನ್ನ ಪಾತ್ರ. ಏನು ಮಾಡ್ತಾನೆ ಆ ಪಾತ್ರ ಇಡೀ ಸಿನಿಮಾದಲ್ಲಿ, ಅದು ಹೇಗೆ ಮಾಡ್ತಾನೆ ಅಂತ. ಸೊ ಸ್ಥಾಪನೆ ಮಾಡ್ತಾನೆ, ಧರ್ಮ ಸ್ಥಾಪನೆ ಮಾಡ್ದಂಗೆ ಕೃಷ್ಣ ಇವನು ತನ್ನದೇ ಆದಂಥ ಒಂದು ಸಿದ್ಧಾಂತನ ಹೇಳ್ತಾನೆ ಅನ್ನೋದು ಸಿನಿಮಾ ಸರ್. ಹಾಗಾಗಿ ಇದು ಕೃಷ್ಣ ಅವತಾರ. ಇನ್ನೊಂದು ಅವತಾರ, ಪ್ರತಿಯೊಬ್ಬರು ಒಳಗಡೆನೂ ಒಬ್ಬ ಕೃಷ್ಣ ಇದ್ದಾನೆ, ಅವನು ಹೊರಗಡೆ ಬರ್ಬೇಕಷ್ಟೆ, ಒಂದನ್ನು ಮೆಟ್ಟಿ ನಿಲ್ಬೇಕಂದ್ರೆ. ಸೊ ಈ ಸಿನಿಮಾದಲ್ಲಿ ಅಂಥದ್ದು ಪಾತ್ರ ಸರ್. ಥ್ರಿಲ್ಲರ್, ಫ್ಯಾಂಟಸಿ ಎಲಿಮೆಂಟ್ಸ್ ಇಲ್ಲ ಸರ್. ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆದಂಥ ವಾಸ್ತವದಲ್ಲಿ ನಡೆಯಬಹುದಾದ ಕಥೆನೆ. ಅದಕ್ಕೊಂದಿಷ್ಟು ಫ್ಯಾಂಟಸೈಸ್ ಪಾತ್ರ, ಫ್ಯಾಂಟಸೈಸ್ ಸಿನಿಮಾ ಅಲ್ಲ, ಫ್ಯಾಂಟಸೈಸ್ ಪಾತ್ರ ನಂದು. ಇದರಲ್ಲಿ 4 ಹಾಡುಗಳಿದೆ. ನಾನೇ ಹಾಡು ಬರೆದಿದ್ದೀನಿ. ಒಂದು ಹಾಡನ್ನು ವಿಶ್ವಾಸ್ ಅವರು ಕಂಪೋಸ್ ಮಾಡಿದ್ದಾರೆ. ಇನ್ನು ಉಳಿದ 3 ಹಾಡುಗಳನ್ನು ABM ಅವರು ಮಾಡಿದ್ದಾರೆ, ಹಾಗೂ ರೀ ರೆಕಾರ್ಡಿಂಗ್ ಇವ್ರು ಮಾಡ್ತಿದ್ದಾರೆ. ಒಂದು ವಿಶೇಷ ಏನಂದರೆ, ಈಗ ಯುಗಾದಿಗೆ ಹಾಡು ಬಿಡುಗಡೆ ಮಾಡ್ತೀವಿ. ಯುಗಾದಿಗೆ ಮುಂಚೆ ನಮ್ಮ ಮ್ಯೂಸಿಕ್ ಬಜಾರ್ ಆಡಿಯೋ ಇದರಲ್ಲಿ ಯುಗಾದಿ ಮೇಲೆ ಒಂದು ಹಾಡು, ಶುಭ ರಕ್ಷಾ ಅವರು ಅವರ ಸೋಲೋ ಸಾಂಗ್, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅನುರಾಧ ಭಟ್ ಅವರು ಹಾಡಿದ್ದಾರೆ. ಸದ್ಯದಲ್ಲೇ ಅದನ್ನು ಬಿಡುಗಡೆ ಮಾಡ್ತೀವಿ. ಡೈರೆಕ್ಟರ್ ಫಸ್ಟ್ ಸಿನಿಮಾ ನಿಮ್ಮ ಜೊತೆ ಕೆಲಸ ಮಾಡೋದು, ನೀವು ಡೈರೆಕ್ಷನ್ ಮಾಡಿರೋದು, ಅವರ ಕೆಲಸ ಹೇಗೆ?
ನಾನು ಅದೇ ಫಸ್ಟ್ ಹೇಳಿದೆ, ನಾನೇ ಎಷ್ಟೋ ಸಲ ಹೇಳಿದ್ರು ಕೂಡ ನಿರ್ಮಾಪಕರು ನಿರ್ದೇಶಕರು ಇಬ್ಬರ ಮೇಲೂ ನಂದೊಂದು ಸಣ್ಣ ಕಂಪ್ಲೇಂಟ್ ಏನಂದರೆ, ನಾನು ಹೇಳಿ ಕೂಡ ಕೇಳಿಲ್ಲ ಇಬ್ಬರು ಕೆಲವು ವಿಷಯ. ಯಾವುದು ಅಂದರೆ, ಸರ್ ಅಷ್ಟು ಖರ್ಚು ಮಾಡಬೇಡಿ ಸರ್ ಅದಕ್ಕೆ ಅಂತಂದರೆ, ಇಲ್ಲ ಸರ್ ಆಯ್ತು ಬಿಡೋಣ, ಇರಲಿ ಬಿಡೋಣ ಅಂತೇಳಿ ಖರ್ಚು ಮಾಡಿದ್ದಾರೆ. ಒಂದು. ಎರಡನೇದು ಡೈರೆಕ್ಟ್ರು, ಅದು ಏನಕ್ಕಮ್ಮ ಅಷ್ಟೊಂದು ಪಾಪ ಈ ಹುಡುಗಿನ ಅಷ್ಟೊಂದು ಗೋಳಿಕೋತಾಗಿ ಅಲ್ಲಿ ಇಲ್ಲಿ ಬಿದ್ದು ಕಾಡು ಸರ್, ರಾತ್ರಿ ಅಲ್ಲೊಂದು 4 ಪಾರ್ ಹಾಕ್ಬಿಟ್ಟು ಪಾರ್ ಲೈಟಲ್ಲಿ ಆ ಚಂದ್ರನ ಬೆಳಕು ಅನ್ನೋ ಥರ ಕಾನ್ಸೆಪ್ಟ್ ಮಾಡಿ, ಆ ಕಾಡಲ್ಲಿ ಮಂದ ಬೆಳಕಿರುತ್ತೆ, ಅಲ್ಲಿ ಇವರು ಬರಬೇಕು. ಲಿಟ್ರಲಿ ನಮ್ಮ ಆರ್ಟ್ ಅಸಿಸ್ಟೆಂಟ್ಗೆ ಹಾವು ಸಿಕ್ಕಿದೆ, ಇವರು ಪಾಸ್ ಆಗಿರೋ ಜಾಗ. ಸೊ ಆ ಥರದ ಜಾಗದಲ್ಲಿ ಎಲ್ಲ ಮಾಡ್ತಿದ್ರು. ನಾನು ಅಷ್ಟೊಂದು ರಿಸ್ಕ್ ತಗೊಂಡೆಲ್ಲ ಮಾಡಬೇಡಿ, ಅದನ್ನು ಕಟ್ಶಾಕ್ ಮಾಡ್ಬೋದು, ಈ ಥರದ್ದೇನೋ ಸಲಹೆ ಕೊಡ್ತಿದ್ದೆ. ಆದರೆ ಫೈನಲ್ ಆಗಿ ಔಟ್ಪುಟ್ ಅಂತ ಏನು ಇದೆ ಅದಕ್ಕೆ ಹೆಚ್ಚು ಶ್ರಮ ಪಡುವಂಥ ಹುಡುಗ. ಅದು ನನಗೆ ವಿಶೇಷವಾಗಿ ಒಪ್ಕೊಳ್ಳುವಂಥ ಗುಣ. ಸಂಭಾಷಣೆ ಅವರೇ, ಡೈರೆಕ್ಟ್ರೇ ಪವನ್ ಇಲ್ಲಿ ಪವನ್, ಹಾಂ ಪವನ್ ರಾವ್ ಸಂಭಾಷಣೆ ಬರೆದಿರೋದು ಸರ್. ಒಂದು 15 ದಿವಸ ಸರ್, ಒಂದು 7-8 ಹಗಲು, ಒಂದು 14-15 ರಾತ್ರಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.